ಯವ್ವ ವಯಸ್ಸು ಹತ್ಕೊಳ್ಳೆ ಕೆಲಸನೇ ಆಗಲ್ಲ. ಸೊಸಿ ಒಳಗೆ ಅಡುಗೆ ಮಾಡತ್ತಾಳ ಅಂಥೇಳಿ ಒಂದು ಸ್ವಲ್ಪ ಪಲ್ಯ ಹರಿದು ಕೊಡೋಣ ಅಂತೇಳಿ ವಿಚಾರ ಮಾಡಿದ್ರೆ ಏನಿಲ್ಲ, ಈ ಕೈಕಾಲು ನೋವು ಚಾಲು ಆಗ್ಬಿಡ್ತೈತಿ. ಏನು ಮಾಡ್ಬೇಕಂತೇಳಿನೇ ಗೊತ್ತಾಗಲ್ಲ. ಒಂದು ಕಡೆ ಆರಾಮಾಗಿ ಕುತ್ಕೋಬೇಕಂತ ಹೇಳಿದ್ರೆ ಅದಕ್ಕೂ ಸಮಾಧಾನ ಇಲ್ಲ, ಇಲ್ಲಿ ಬಂದು ಕೆಲಸ ಮಾಡಿದ್ರೂ ಸಮಾಧಾನ ಇಲ್ಲ. ಏನಪ್ಪ ಇದು. ಶಾಂತಕ್ಕ, ಓ ಶಾಂತಕ್ಕ, ಏನು ಮಾಡತ್ತಿ? ಬಾರ ಬಾರಕ್ಕ. ಶಾಂತಕ್ಕ, ನಿಂಗೆ ನಿಮ್ಮ ಸೊಸೆ ಹೇಳಾಳೋ ಇಲ್ಲ? ಆಕಿಗೆ ಅಕ್ಕಾಗ ಗಂಡು ಮಗು ಆಗಿತ್ತಂತೆ. ಇವತ್ತು ಹೆಸರಿಡೋ ಫಂಕ್ಷನ್ ಇಟ್ಟಾರವ್ರ. ಅಲ್ಲಿ ಹೋಗಲ್ಲೇನು ನೀವು? ಫೋನ್ ಬರ್ತೈತು ಇಲ್ಲೋ? ನಿನ್ನ ಸೊಸೆ ಕೇಳಿಲ್ಲೇನ ನೀನು ಏನು? ಹೌದೇನ? ಈಗ ಚಲೋ ಆತಲ್ಲ, ಗಂಡು ಮಗು ಆಗಿತ್ತಂತ. ನಿಂಗೇನು ಹೇಳಿಲ್ಲ ನೋಡಿ ನಮ್ಮ ಸೊಸೆ. ತಡೀತು ಕರೆದು ಕೇಳ್ತನಕಿ. ಪೂಜಾ, ಏ ಪೂಜಾ, ಕರೀದ್ರಿ ಅತ್ತಿಯವ್ರ? ಹೌದು ಪೂಜಾ, ನಿಮ್ಮ ಅಕ್ಕಗೇನೋ ಗಂಡು ಮಗು ಆಗಿದ್ದಕ್ಕೆ ಇವತ್ತು ಹೆಸರಿಡೋ ಫಂಕ್ಷನ್ ಇಟ್ಟಾರಂತ. ನಿಂಗೇನು ಫೋನ್ ಬಂದಿಲ್ಲೇನ? ಅಕ್ಕಗೆ ಗಂಡು ಮಗು ಆಗೈತಿ, ಅಕ್ಕ ನಂಗೆ ಹೇಳೇ ಇಲ್ಲ. ಇನ್ನೂ ಕೆಲಸದೊಳಗೆ ಬಿಟ್ಟಿರ್ಬೋದು, ಕೆಲಸ ಭಾಳ ಆಗ್ತಾವಲ್ಲ. ಈಗ ನಾನು ನಮ್ಮ ಅತ್ತೆಗೆ ಹೇಳಿದ್ರೆ ನಮ್ಮ ಅತ್ತೆಗೆ ಬೇಜಾರಾಗ್ಬೋದು, ಅವ್ರ ಮನ್ಸಿಗೆ ನೋವು ಆಗ್ಬೋದು. ಈ ಪಾರಕ್ಕನ ಮುಂದೆ ಹೇಳಿದ್ರಂತೂ ಪಾರಕ್ಕ ಅವರು ನಮ್ಗೆ ಹೇಳೇ ಇಲ್ಲ, ತನ್ನ ತಂಗಿಗೆ ಹೇಳಿಲ್ಲ ಅಂತೇಳಿ ಊರು ತುಂಬ ತಿರುಗಾಡಿ ಹೇಳ್ಬಿಡ್ತಾರೆ. ತಡಿ, ನಾ ಏನೋ ಹೇಳ್ತೀನಿ. ಅತ್ತೆಯವ್ರೆ, ಅಯ್ಯೋ ನಾನು ನಿಮ್ಗೆ ಹೇಳೋದು ಮರ್ತೀರಿ. ನಿನ್ನೆ ನೀವು ಹೊರಗೆ ಹೋಗಿದ್ರಲ್ಲ, ಅವಾಗ ಅಕ್ಕನ ಫೋನ್ ಬಂದಿತ್ತು. ಪರಿವಾರ ಸಮೇತ ಕುಟುಂಬ ಎಲ್ಲರೂ ಬರ್ರಿ, ಫಂಕ್ಷನ್ ಐತೆ ಅಂತೇಳಿ ಹೇಳಿದ್ರು. ನಾ ಹೇಳಿದೆ ನಮ್ಮ ಅತ್ತೆಯವರು ಒಂದು ಸ್ವಲ್ಪ ವಯಸ್ಸಾಗೈತಲ್ಲ, ಎಲ್ಲೂ ಹೋಗಾಕ ಬರಕ್ಕೆ ಬರಲ್ಲ, ಮನೆಯೊಳಗೆ ಇರ್ತಾರಂತೇಳಿ ನಿನ್ನರ ಒಬ್ಬ ಬಾ ಅಂತೇಳಿ ಹೇಳ್ಯಾರ. ಅತ್ತೆಯವ್ರ ಕರ್ದಾರಿ ಅಕ್ಕಾರ. ಹೌದಿನ ಪೂಜಾ, ನಿಮ್ಮ ಅಕ್ಕ ಫೋನ್ ಮಾಡಿ ಚಲೋ ಮಾಡಿಲ್ಲ ಬಿಡಿ. ನೀನು ಚಿಕ್ಕಮ್ಮಾಗಿ ಇದಕ್ಕಿಂತ ಖುಷಿ ಮಾತು ಬೇರೆ ಒಂದಿಲ್ಲ. ಮನೆಯೊಳಗೆ ಇದ್ದಿದ್ದು ಕೆಲಸ ಎಲ್ಲ ಬಿಡ, ನಾನು ಮಾಡ್ತೀನಂತೆ. ನೀವು ಪಟಾಪಟ ರೆಡಿಯಾಗಿ ಫಂಕ್ಷನ್ ರೆಡಿಯಾಗಿ ಹೋಗ್ಬಾ, ಆಯ್ತಾ? ಹ್ಞೂ ರೀ ಅತ್ತೀರ, ನಾನು ಹೋಗಿ ಬರ್ತೀನಿ ರೀ. ಪೂಜಾ, ನನ್ನ ಜೋಡಿನ ಬರ್ತೀನಿ ಫಂಕ್ಷನ್ಗೆ, ನಾನು ಅಲ್ಲೇ ಹೋಗತ್ತೀನಿ. ಇಲ್ಲ ಅಕ್ಕಾರ, ನಾನು ಒಂದು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು, ಏನು ಬೇಕು ಏನಿಲ್ಲ ಎಲ್ಲ ತೊಗೋಬೇಕಾ, ಅಷ್ಟೊತ್ತರೊಳಗೆ ಸ್ವಲ್ಪ ಟೈಮ್ ಆಗ್ತೈತಿ. ನೀವು ಹೋಗಿ ಬರ್ರಿ, ಆಮೇಲೆ ನಾ ಹೋಗ್ತೀನಂತ. ಹೌದಾ, ಆಯ್ತು, ನಾ ಹೋಗ್ತೀನಂತ. ಅಲ್ಲ ಪೂಜಾ, ನಮ್ಮ ಮನೆ ಕೆಲಸ ಎಲ್ಲ ನೋಡ್ಕೋತಿದ್ದೆ, ನೀ ಪಾರಕ್ಕನ ಜೋಡಿ ಹೋಗ್ಬಿಟ್ರೆ ಆಗ್ಬಿಡ್ತಿತ್ತಲ್ಲ. ಮತ್ತು ಅವ್ರು ಒಂದ್ಸಲ ನೀವು ಒಂದ್ಸಲ ಹೋಗೋದಾಗ್ತೈತಲ್ಲ. ಅತ್ತೆಯವ್ರನ್ನ ಪಾರಕ್ಕ ಅವ್ರ ಮುಂದೆ ಸುಳ್ಳು ಹೇಳಿದೆ ರೀ. ನಂಗೆ ನಂಗೆ ಖರೇನು ನಮ್ಮ ಅಕ್ಕಾರ ಗಂಡು ಮಗು ಆಗಿತ್ತು ಗೊತ್ತಾಗಿದ್ದೆ ಇವತ್ತು ರೀ. ನಂಗೆ ನಮ್ಮ ಅಕ್ಕಾರ ಫೋನು ಮಾಡಿಲ್ರಿ, ಅವ್ರು ನಂಗೆ ಕರೆದೂ ಇಲ್ರಿ. ನಂಗೆ ಅನ್ಸಾತೈತಿ ನಮ್ಮ ಅಕ್ಕಾರ ಕೆಲಸ ಜಾಸ್ತಿ ಆಗೈತಿ, ಅದಕ್ಕೆ ಅವ್ರು ನಂಗೆ ಫೋನ ಮಾಡಿಲ್ಲ. ಏನಾದ್ ಬಿಡ್ರಿ ಅತ್ತೆಯರ, ಫೋನ್ ಮಾಡಲಿಲ್ಲ ಅಂದ್ರೆ ನಾ ಚಿಕ್ಕಮ್ಮ ಆಗೇನ್ರಿ, ನಾ ಹೋಗ್ಬರ್ಲಿ ಅಲ್ರಿ ಅತ್ತೆಯರ ಫಂಕ್ಷನ್ಗೆ? ಬೇಡ ಪೂಜಾ, ನೀನು ಕರಿಲಾರ್ದೆ ನೀ ಹೋಗಕ್ಕೆ ಹೋಗ್ಬೇಡ. ನಿನ್ನ ಸ್ವಂತ ಅಕ್ಕನ ಮನೆ ಆದ್ರೂ, ನಿನ್ನ ಒಡ ಹುಟ್ಟಿದವ್ರಾದ್ರೂ ನಿಮ್ಮ ಅಕ್ಕ ಶ್ರೀಮಂತದಕ್ಕೆ ಅದಾಳವ. ನಾವು ಸ್ವಲ್ಪ ಬಡವ್ರು, ನಾವು ಹಳೆ ಸೀರೆ ಉಟ್ಕೊಂಡು ಹೋದ್ರೆ ಆಕಿನ ಮರ್ಯಾದೆಗೆ ಧಕ್ಕೆ ಅನ್ನಿಸ್ತೈತಿ. ಅದಕ್ಕೆ ಬೇಕಂತೇಳಿನ ಆಕಿ ನಮ್ಗೆ ಕರ್ದಿಲ್ಲ. ನೀ ಅದು ತಿಳ್ಕೊ, ಆಕಿನ ಥರ ಇರೋರು ಶ್ರೀಮಂತರಿಗೆಲ್ಲ ಆಕಿ ಕರ್ದಾಳ, ನಿಂಗೆ ಕರ್ದಿಲ್ಲ ಅಂತ ಹೇಳಿದ್ರೆ ಕರಿಲಾರ್ದೆ ಹೋಗೋದು ತಪ್ಪಾಗ್ತೈತವ. ಹೋಗಕ್ಕೆ ಹೋಗ್ಬೇಡ. ನಿಂಗೆ ಗೊತ್ತೈತಲ್ಲ, ಒಂದ್ಸಲ ಪಾರ್ವತಿ ದೇವಿನೂ ಕರಿಲಾರ್ದೆ ತಮ್ಮ ತಂದೆ ಮನೆಗೆ ಹೋಗಿದ್ದಕ್ಕೆ ಎಂಥ ಅನಾಹುತ ಆತಂತೇಳಿ. ಅದಕ್ಕೆ ಹೇಳತ್ತೀನಿ ಕೇಳ್ವಾ, ಬೇಡ ಹೋಗ್ಬೇಡ. ನಿನ್ನ ಅಕ್ಕ ಇದ್ರೂ ಕರಿಲಾರ್ದೆ ಹೋಗಕ್ಕೆ ಹೋಗ್ಬೇಡ. ಅತ್ತೀರಿ, ನನ್ನ ಅಕ್ಕ ಆ ಥರ ಇಲ್ರಿ, ಕೆಲಸ ಭಾಳ ಆಗಿರ್ಬೇಕು, ಮಗು ಆದ್ಕೊಳ್ಳೆ. ಅದಕ್ಕೆ ನಂಗೆ ಮರ್ತಿರ್ಬೋದು, ನಂಗೆ ಕರ್ದಿಲ್ಬೋದು. ನಂಗೆ ಅನ್ಸೈತೆ ಅತ್ತೀರಿ, ಹಂಗೆ ಆಗೈತಿ. ನಿಮ್ಗೆ ಗೊತ್ತಿಲ್ಲ ಅತ್ತೀರಿ, ನಾವು ಸಣ್ಣವರಿದ್ದಾಗ ಒಂದು ಅನ್ನ ಸುತ್ತ ನನ್ನ ಅಕ್ಕ ನಾ ಇಲ್ಲದೆ ತಿಂತಿದ್ದಿಲ್ರಿ ಅತ್ತೆಯರ. ಈ ಥರ ಮತ್ತು ಅವ್ರ ಗಂಡು ಮಗು ಆಗಿತ್ತಂತೇಳಿ ನಂಗೆ ಗೊತ್ತಾದ್ರೂ ನಾ ಸುಮ್ಕುಂತೆ ಅಂತ ಹೇಳಿದ್ರೆ ನಮ್ಮ ಅಕ್ಕಗೆ ಬೇಜಾರಾಗ್ಬೋದು ರೀ ಅತ್ತೆಯರೇ. ಅತ್ತೀರಿ, ನಮ್ಮ ಅಕ್ಕ ನಾನು ಬರಲಿಲ್ಲ ಅಂತ ಹೇಳಿದ್ರೆ ಮತ್ತು ಅಕ್ಕಿಗೂ ಬೇಜಾರಾಗ್ಬೋದಲ್ಲ ಅತ್ತೀರಿ. ನಾ ಕರಿಲಾರ್ದೆ ಬಂದೇನ ಅಂತ ಹೇಳಿ ಅವ್ರಿಗೇನಾದರೂ ಗೊತ್ತಾದ್ರೆ ಸ್ವಲ್ಪ ಖುಷಿ ಪಡ್ತಾಳ್ರಿ ನಮ್ಮ ಅಕ್ಕಾರ. ನಂಗೆ ಹೋಗಕ್ಕೆ ಅನುಮತಿ ಮಾಡಿಕೊಡ್ರಿ ಅತ್ತೀರಿ, ನಾ ಹೋಗಿ ಬರ್ತೀನಿ ರೀ. ನೋಡಿ ಪೂಜಾ, ನೀವಿಬ್ಬರು ಅಕ್ಕ ತಂಗಿಯರ್ವ. ನಾನು ನಿಮ್ಗೆ ಭೇಟಿ ಆಗಕ್ಕೆ ಬ್ಯಾಡ ಅನ್ನಲ್ಲ, ಆದ್ರೆ ನನಗನ್ಸಾತೈತಿ ಕರಿಲಾರ್ದೆ ಎಲ್ಲೂ ಹೋಗ್ಬಾರ್ದವ. ನಿಂಗೆ ಹೋಗ್ಬೇಕನ್ಸಿದ್ರೆ ನೀ ಹೋಗುವ, ನಾನು ನಿಂಗೆ ಬ್ಯಾಡ ಅಂತ ಹೇಳಲ್ಲ. ದೇವ್ರು ಒಳ್ಳೇದು ಮಾಡಲಿ, ನಿಮ್ಮ ಅಕ್ಕಗೂ ಒಳ್ಳೇದು ಮಾಡಲಿ, ನಿಂಗೂ ಒಳ್ಳೇದು ಮಾಡಲಿ. ಆಯ್ತು ರೀ ಅತ್ತೀರಿ, ನೀವು ಕಾಳಜಿ ಮಾಡಕ್ಕೆ ಹೋಗ್ಬೇಡ್ರಿ. ನಾ ಜಲ್ದಿ ಹೋಗಿ ಜಲ್ದಿ ಬರ್ತೀನಿ ರೀ ಅತ್ತೀರಿ. ಹೋಗಿ ಬರ್ತೀನಿ ರೀ. ಆಯ್ತವಾ, ಹೋಗ್ಬಾ. ಕರಿಲಾರ್ದೆ ಹೋಗಾತಿ, ಮನ್ಸು ಗಟ್ಟಿ ಮಾಡ್ಕೊಂಡು ಹೋಗ. ಏನು ಚಲೋ ತಂಗ ಹೋಗಿ ಚಲೋ ತಂಗ ಬಾ, ದೇವ್ರು ಚಲೋದು ಮಾಡಲಿ. ಹ್ಞೂ ರೀ ಅತ್ತೀರಿ.
ಕರಿಲಾರ್ದ ಹೋಗಿದ್ದಕ್ಕೆ ಪೂಜಾರಕ್ಕ ಏನು ಹೇಳ್ತಾಳೆ, ಮುಂದೆ ಏನಾಗ್ತೈತಿ ಅಂತ ನೋಡಕ್ಕೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ಮುಂದಿನ ವಿಡಿಯೋಗಾಗಿ ವೆಯ್ಟ್ ಮಾಡಿ. ನಿಮ್ಮ ಇದೇ ಥರ ಪ್ರೀತಿ ಇರಲಿ ಅಂತ ಹೇಳಿ ನಾನು ಬಯಸ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಂಗೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.